ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದು ಎಲ್ಲ ಕಾಲಮಾನಗಳು ಚೇಂಜ್ ಆಗ್ತಾ ಇರ್ತವೆ. ಬೇಸಿಗೆ ಘಟನೆ, ಮಳೆಗಾಲ ಘಟನೆ, ಚಳಿಗಾಲ, ಈ ಥರ ಪ್ರಕೃತಿ ನಿಯಮನೇ ಇರುತ್ತೆ. ಆದರೆ ಈ ಪ್ರಕೃತಿ ನಿಯಮ ಚೇಂಜ್ ಆಗೋದ್ರಲ್ಲಿ ಅಂದರೆ ನಮ್ಮದು ಆರೋಗ್ಯದ ಮೇಲೂ ತುಂಬಾ ಪರಿಣಾಮ ಬೀಳುತ್ತೆ. ಸಡನ್ನಾಗಿ ನಾವು ಬೇಸಿಗೆ ಕಾಲದಿಂದ ಮಳೆಗಾಲಕ್ಕೆ ಹೋಗುವಾಗ, ಮಳೆಗಾಲದಿಂದ ಚಳಿಗಾಲಕ್ಕೆ ಹೋಗುವಾಗ, ಚಳಿಗಾಲದಿಂದ ಹೀಗೆ ಬೇಸಿಗೆ ಕಾಲ ಹೋಗುವಾಗ ನಮ್ಮದು ಶರೀರದಲ್ಲಿ ತುಂಬಾ ಆರೋಗ್ಯದಲ್ಲಿ ಏರುಪೇರಾಗಿ ಬದಲಾವಣೆ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂತ ಮನೆ ಮದ್ದನ್ನು ನಾವು ಮನೆಯಲ್ಲೇ ಹೇಗೆ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಏನು ಟಿಪ್ಸನ್ನು ಕೊಡ್ತಾ ಇದ್ದೀನಿ ಅಂತಂದರೆ, ಮನೆಯಲ್ಲೇ ಹೋಮ್ ರೆಮಿಡಿ ಅಂತಂದರೆ, ನಮಗೆ ಸಾಮಾನ್ಯವಾಗಿ ನೆಗಡಿ ಬರುತ್ತೆ ಅಲ್ವಾ, ಶೀತ ಬರುತ್ತಲ್ವ, ಆವಾಗ ನಾವು 1-2-3 ದಿನ ಮನೆಯಲ್ಲೇ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ ಡಾಕ್ಟ್ರ್ ಕಡೆ ಹೋಗೋಕ್ಕಿಂತ ಮೊದಲು. ಆ ಡಾಕ್ಟ್ರ್ ಕಡೆ ಹೋಗೋಕ್ಕಿಂತ ಮೊದಲು ಮನೆಯಲ್ಲೇ ಏನು ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ನಂದು ಒಂದು ಟ್ರೀಟ್ಮೆಂಟನ್ನು ನೀವು ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ನಂದು ಟ್ರೀಟ್ಮೆಂಟನ್ನು ನೀವು ಫಾಲೋ ಮಾಡಿದರೆ 100% ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ಈ ಸದ್ಯ ನಾವು ಮಾಡಿದ್ಕೊಳ್ಳೋ ತಕ್ಷಣ ಕಡಿಮೆ ಆಗಬೇಕಂತಂದರೆ ಆಗೋದಿಲ್ಲ. ಯಾವಾಗಲೂ ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಅಂತಂದರೆ 2 days 3 days ತನಕ ಇದ್ದೇ ಇರುತ್ತೆ. ಅದು ಗ್ರ್ಯಾಜುವಲ್ ಆಗಿಯೇ ಹೋಗಬೇಕು, ಸಡನ್ನಾಗಿ ಯಾವುದೇ ರೀತಿಯಿಂದ ನಿಲ್ಲಬಾರ್ದು. ಅದಕ್ಕೆ ನಾನು ಏನು ಮನೆ ಟಿಪ್ಸ್ ಹೇಳ್ತಾ ಇದ್ದೀನಿ, ಕೇವಲ 2 ಇಂಗ್ರೀಡಿಯೆಂಟನ್ನು ತಗೊಂಡು ನಾವು ಮಾಡ್ಕೋಬೋದು. ಇದನ್ನು ಚಿಕ್ಕ ಮಕ್ಕಳಿಗೂ ಮಾಡ್ಬೋದು, ದೊಡ್ಡವ್ರಿಗೂ ಮಾಡ್ಬೋದು. ಯಾವುದೇ ಸೈಡ್ ಇಫೆಕ್ಟ್ ಆಗೋದಿಲ್ಲ. ಮತ್ತು ಯಾವುದೇ ರೀತಿ ಪದಾರ್ಥನ ನಾವು ತರಬೇಕು, ಅಂಗಡಿಯಿಂದ ತರಬೇಕಂತ ಅನ್ನೋದನ್ನು ಇರೋಂಗಿಲ್ಲ. ಕೇವಲ ಮನೆಯಲ್ಲೇ ಇರುವಂಥ ಸಾಮಾನನ್ನ ತಗೊಂಡು ನಾವು ಇದನ್ನು ಆಗುತ್ತೆ. ನಾವು ಎಷ್ಟೇ ಮುಂಜಾಗ್ರತೆ ವಹಿಸಿದ್ರೂ ನಮ್ಮದು ಬಾಡಿ ನಮ್ಮ ಕೈಲಿ ಇರೋದಿಲ್ಲಲ್ಲ ಫ್ರೆಂಡ್ಸ್. ಅಂದರೆ ಕಾಲಕ್ರಮೇಣ ನಾವು ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಅದಕ್ಕೆ ನಾವು ಮನೆ ಮದ್ದನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಶೀತ ಅಂದರೆ ನೆಗಡಿ ಹೋಗಿಸ್ಬೇಕಂತಂದರೆ, ಈ ಕರೆ ಅಂದರೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಸೈಂಟಿಫಿಕ್ ಆಗಿ ಇದಕ್ಕೆ ಇನ್ನಾದರೂ ನೆಗಡಿಗೆ ತನಕ ಆದರೂ ಔಷಧಿ ಕಂಡು ಹಿಡಿದಿಲ್ಲ. ನೀವು ಗಾಬರಿ ಆಗ್ಬೋದು, ಇವಳೇನು ಸುಳ್ಳು ಹೇಳ್ತಿರ್ಬೋದು ಅಂತ ಅನ್ನಿಸ್ತು. ನೀವು ಬೇಕಾದರೆ ನೋಡಿ ಫ್ರೆಂಡ್ಸ್, ಅಂದರೆ ಯಾವುದೇ ಡಾಕ್ಟರ್ ಕಡೆ ಹೋಗ್ಬೋದಾದ್ರೂ ಇದು ಇರಲಿ ಅಂತೇಳಿ ಇನ್ನೊಂದು ಆ್ಯಂಟಿಬಯೋಟಿಕ್ ಈ ಥರ ಬರೆದು ಕೊಡ್ತಾರೆ ಹೊರತು ಸ್ಪೆಸಿಫಿಕ್ಕಾಗಿ ನೆಗಡಿಗಂತ ಅವರು ಕೊಡೋದಿಲ್ಲ. ಅಂದರೆ ಅದು ಒಂದಕ್ಕೊಂದು ಲಿಂಕ್ ಇರುತ್ತೆ ಫ್ರೆಂಡ್ಸ್. ಅಂದರೆ ಕೆಮ್ಮು ಬಂದರೆ ನೆಗಡಿ ಬರುತ್ತೆ ಅಂತ ಹೇಳಿ, ಜ್ವರ ಬಂದರೆ ಅಂತ ಒಂದಕ್ಕೊಂದು ಲಿಂಕ್ ಇದೆ. ಆವಾಗ ನಾವು ಶೀತ ಹೋಗಲಿ ಅಂತೇಳಿ ಒಂದು ಔಷಧನ ತೊಗೊಂಡು ಅದು ಕಫ ಗಟ್ಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದಕ್ಕೆ ಹೋಗಿ ಇನ್ನೊಂದು ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಈ ಥರ ಮನೆ ಮದ್ದನ್ನು ಮಾಡಿದರೆ ತುಂಬ ಪ್ರಯೋಜನ ಅಂತ ಹೇಳ್ತೀನಿ. ಅದಕ್ಕೆ ಮೊದಲಿಗೆ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ 2 ಇಂಗ್ರೀಡಿಯೆಂಟ್ಸನ್ನು ತಗೋತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಹತ್ತಿ ತಗೊಂಡು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಆಮೇಲೆ ಸೆಕೆಂಡ್ನೇದೊಂದು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. 2 ಇಂಗ್ರೀಡಿಯೆಂಟನ್ನು ತಗೊಂಡು ನಾವು ಮಾಡ್ಕೋಬೋದು. ಈ ಹತ್ತಿಯಿಂದ ತುಂಬಾ ಯೂಸ್ಫುಲ್ ಆಗಿದೆ. ನಿಮಗೆ ಮನೆಯಲ್ಲೇ ಕಾಟನ್ ಸಿಗುತ್ತಲ್ಲ, ಈ ಥರ ಕಾಟನ್ ಇರುತ್ತಲ್ಲ, ಇದನ್ನು ತಗೋಬೇಕು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಬೆಳ್ಳುಳ್ಳಿ, ಅಂದರೆ ಗಾರ್ಲಿಕ್ ಅಂತದಲ್ಲ, ಬೆಳ್ಳುಳ್ಳಿ. ಇದನ್ನು ಒಂದೇ ಒಂದು ಬೆಳ್ಳುಳ್ಳಿನ ಈ ಥರ ಸುಲ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಚಿಕ್ಕ ಮಕ್ಕಳಿಗೂ ಮಾಡಿದರೆ ಅವ್ರಿಗೂ ತುಂಬ ಪ್ರಯೋಜನ ಆಗುತ್ತೆ. ಸಣ್ಣವ್ರಿಗೂ ದೊಡ್ಡವ್ರಿಗೂ ಆಗುತ್ತೆ. ಯಾವುದೇ ರೀತಿಯ ಖರ್ಚು ಆಗೋದಿಲ್ಲ. ಮತ್ತು ನಾನು ಹೇಳ್ತಾ ಇರೋದು ಇದು ಟಿಪ್ಸ್ ಏನಾಗೋದಂದರೆ, ಯಾವಾಗ ನಿಮಗೆ ಸರ್ದಿ ಅಂದರೆ ನೆಗಡಿ ಬಂದಿರ್ತದಲ್ಲ ಆವಾಗ ತಕ್ಷಣವೇ ಮಾಡ್ಕೋಬೇಕು. 1-2-3 ದಿನ ಬಿಟ್ಟು ಜಾಸ್ತಿ ನೆಗಡಿ ಆದಮೇಲೆ ಇದನ್ನು ಟ್ರೈ ಮಾಡಲಿಕ್ಕೆ ಹೋಗಬೇಡಿ ಮನೆ ಮದ್ದನ್ನು. ಆವಾಗ ನಿಮ್ಮ ಕನ್ಸಲ್ಟೆಂಟ್ ಡಾಕ್ಟರನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಇದನ್ನು ಮನೆ ಮದ್ದನ್ನು ನಾವು ಯಾವಾಗ ನೆಗಡಿ ಸ್ಟಾರ್ಟಿಂಗಲ್ಲಿ ಬಂದಿರುತ್ತೋ ಆವಾಗ ಈ ಮನೆ ಮದ್ದನ್ನು ಫಾಲೋ ಅಪ್ ಮಾಡಿ. ಈ ಥರ ಬೆಳ್ಳುಳ್ಳಿನ ಮೇಲಿನ ಸೊಪ್ಪೆ ಸುಲ್ಕೊಂಡು ಕಾಣಿಸ್ತಾ ಇದೆ ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್. ಇದು ಬೆಳ್ಳುಳ್ಳಿನ ಸೊಪ್ಪೆನ ಸುಲ್ಕೊಂಡು ಈ ಥರ 2 ತುಣುಕನ್ನು ಮಾಡಿ, ಆಮೇಲೆ ಇದನ್ನು ಕಾಟನ್ ಇರ್ತದಲ್ಲ, ಕಾಟನ್ ಹತ್ತಿರ ಬಂದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಕಾಟನ್ನ ಕಾಣಿಸ್ತಾ ಇದೆ ಅನಿಸುತ್ತೆ. ಈ ಕಾಟನಲ್ಲಿ ಈ ಹತ್ತಿಯನ್ನು ಇಟ್ಕೋಬೇಕು ಫ್ರೆಂಡ್ಸ್. ಈ ಥರ ಹತ್ತಿಯನ್ನು ಇಟ್ಕೊಂಡು ನೋಡಿ ಈ ಥರ ಕಿವಿಯಲ್ಲಿ ಇಟ್ಕೊಂಡ್ಬಿಡಬೇಕು. ಈಗ ಒಂದು ಕಡೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ನಾನು ಇನ್ನೊಂದು ಕಡೆನೂ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೊಂದನ್ನು ಈ ಥರನೇ ನೀವು ಮಾಡ್ಕೋಬೋದು ಮನೆಯಲ್ಲಿನೇ. ಇನ್ನೊಂದನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಈ ಥರ 2 ಕಡೆನೂ ಈ ಥರ ಇಟ್ಕೊಂಡ್ಬಿಡಬೇಕು ಫ್ರೆಂಡ್ಸ್. ಇದನ್ನು ನಾವು
ಮಲಗೋ ಈ ಥರ ಇಟ್ಕೊಂಡು ಬೆಳಗ್ಗೆ ತೆಗಿಬೇಕು ಫ್ರೆಂಡ್ಸ್. ಅಂದರೆ ಜಾಸ್ತಿ ಹೊತ್ತು ಇಡಬೇಕು, ಇದನ್ನು ಈ ಥರನೇ ಇಟ್ಕೊಂಡು ಮಲ್ಕೋಬೇಕು. ತಂಪನ ಗಾಳಿ ಅಥವಾ ಏನೋ ಕಿವಿಗೆ ಈ ಥರ ಹಿಂಗೆ ಇಟ್ಕೊಂಡ್ರೆ ನಿಮಗೆ ಒಂದು ದಿನದಲ್ಲೇ ನಾವು ನೆಗಡಿ ಹೋಗ್ತದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದನ್ನು ಒಂದು ಸ್ವಲ್ಪ 10 ದಿನ ಜಾಸ್ತಿನೇ ಇಟ್ಕೊಳ್ಳಿ, ಸ್ವಲ್ಪನೇ ತೊಗೊಂಡು ಸ್ವಲ್ಪ ಅಂದರೆ ಕಿವಿ ಒಳಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ನೀವು ಜಾಸ್ತಿ ಒಂದು ಸ್ವಲ್ಪ ಹತ್ತಿಯನ್ನು ತೊಗೊಳ್ಳಿ. ಮಕ್ಕಳಿಗಾದ್ರೂ ನೀವು ತುಂಬ ಜಾಗೃತಿಯನ್ನು ವಹಿಸ್ಕೊಬೇಕು. ಸ್ವಲ್ಪ ಹತ್ತಿ ತೊಗೊಂಡು ಇದನ್ನು ನಾವು ಬೆಳ್ಳುಳ್ಳಿನ ಜಾಸ್ತಿ ಇಟ್ಟುಕೊಂಡ್ರೆ ಒಳಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಒಂದು ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸ್ಕೊಳ್ಳಿ. ಈ ಥರ ಜಾಸ್ತಿ ಹತ್ತಿಯನ್ನು ಈ ಥರ ಹೀಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು ಫ್ರೆಂಡ್ಸ್. ಒಂದೇ ದಿನದಲ್ಲಿ ನಿಮಗೆ ರಿಸಲ್ಟ್ ಕಾಣುತ್ತೆ. ಇದನ್ನು ನಿಮಗೆ ಅನ್ನಿಸ್ಬೋದು ಇಷ್ಟು ಮಾಡಿದ್ರೆ ನೆಗಡಿ ಹೋಗುತ್ತಾ ಅಂತ, ನಿಮಗೆ ನಂಬಿಕೆ ಬರ್ದೇನೆ ಇರ್ಬೋದು. ಬಟ್ ಇದನ್ನು 100% ಶ್ಯೂರ್ ಫ್ರೆಂಡ್ಸ್. ಇದನ್ನು ಯಾವಾಗ ನಮ್ಮ ಸ್ಟಾರ್ಟಿಂಗ್ ನೆಗಡಿ ಇರುತ್ತಲ್ಲ ಆವಾಗ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಅದು ಟ್ರೈ ಮಾಡಿದ್ರೆ 100% ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಸಪೋಸ್ ನಿಮಗೆ ಜಾಸ್ತಿ ನೆಗಡಿ ಆದರೆ ಆವಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಮನೆ ಮದ್ದನ್ನು ನಿಮಗೆ ಫಾಲೋ ಅಪ್ ಮಾಡಿ 100% ರಿಸಲ್ಟನ್ನು ಕೊಡುತ್ತೆ. ಯೂಟ್ಯೂಬ್ನಲ್ಲಿ ನಿಮ್ಗೆ ಯಾರು ಹೇಳಿದ್ದಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ನಿಮಗೆ ನಾನು ಹೇಳ್ತಾ ಇರೋದು. ಇದು ಸೀಕ್ರೆಟು. ನನ್ನ ಪರಿಚಯದವರು ನನಗೆ ಹೇಳಿದ್ರು, ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದನ್ನೇ ನಾನು ಎಷ್ಟೋ ಮಂದಿಗೂ ಹೇಳಿದ್ದೀನಿ, ಅವರು ಅದನ್ನು ಫಾಲೋ ಅಪ್ ಮಾಡಿದ್ದಾರೆ. ಅದರಿಂದ 100% ರಿಸಲ್ಟನ್ನು ತೊಗೊಂಡಿದ್ದಾರೆ. ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗಂತೂ ನೆಗಡಿ, ಕೆಮ್ಮು, ಜ್ವರ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಾಮನ್ ಆಗಿಬಿಟ್ಟಿದೆ. ಈಗ ಅಂದರೆ ಚಳಿಗಾಲ ಮುಗಿದಲ್ಲಿ ಬೇಸಿಗೆಕಾಲ ಅವಾಗೂ ಕ್ಲೈಮೇಟ್ ಚೇಂಜ್ ಬರುತ್ತೆ. ಇವಾಗಲೂ ಮಳೆಗಾಲ ಮುಗಿದು ಚಳಿಗಾಲ ಸ್ಟಾರ್ಟ್ ಆಗಿದೆ. ಇವಾಗಲೂ ಕೆಮ್ಮು, ನೆಗಡಿ, ಜ್ವರ ಪ್ರತಿಯೊಬ್ಬರು ನಾನು ಯಾರು ಕೇಳ್ತಾ ಇದ್ದು ಆರಾಮಿಲ್ಲ, ಒಂದು ಸ್ವಲ್ಪ ನೆಗಡಿ, ಕೆಮ್ಮು, ಜ್ವರನೇ ಇದೆ ಅಂತ ಹೇಳಿಕತ್ತಿದ್ದಾರೆ. ಫಸ್ಟಿಗೆ ನೆಗಡಿಯನ್ನು ನಾವು ಫಸ್ಟಿಗೆ ಕಂಟ್ರೋಲ್ ಮಾಡಿದರೆ ತಾನೇ ಜ್ವರ, ಕೆಮ್ಮು ಅಥವಾ ಆಮೇಲೆ ಕಂಟ್ರೋಲ್ ಹಾಕೋತ ಹೋಗ್ತವೆ. ಇದಕ್ಕೆ ಜಾಸ್ತಿ ಹೊತ್ತು ಟೈಮ್ ನಿಮ್ಗೆ ಏನಾದರೂ ಮಾಡಬೇಕು ಅಂದರೆ ಕಷಾಯ ಆಯಿತು ಕುಡಿಸ್ಲಿಕ್ಕೆ, ಅಂದರೆ ಗಂಟ್ಲದು ನೋವು ಆಗ್ತದೆ ಅಂದರೆ ಸಪೋಸ್ ಚಿಕ್ಕ ಮಕ್ಕಳಿಗೇನ ಆಗಿ ಬರೋದಿಲ್ಲ ಅಂತ ಅನ್ನೋರು ಈ ಥರ ಇಟ್ಕೊಂಡ್ಬಿಟ್ರೆ ಒಂದೇ ಒಂದು ದಿನದಲ್ಲೇ ನೆಗಡಿಯನ್ನು ಹೋಗಿಸ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ. ನೆಗಡಿಯನ್ನು ಒಂದೇ ಒಂದು ದಿನದಲ್ಲಿ ಹೋಗೋಂಥ ರಿಸಲ್ಟನ್ನು ಕಾಣ್ತೀರಾ. ಆವಾಗ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಪ್ಲೀಸ್ ಫ್ರೆಂಡ್ಸ್, ಇದನ್ನೇ ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಶೇರ್ ಮಾಡಿ. ನೀವು ಮಾಡಿ ಅವ್ರಿಗೂ ರಿಸಲ್ಟನ್ನು ಕೇಳಿ ಫ್ರೆಂಡ್ಸ್, ನಿಮಗೆ ಹೇಗೆ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಇದನ್ನು ನೀವು ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ಏನಾಗ್ಬಿಡುತ್ತೆ, ಬೇರೆ ರೀತಿಯವ್ರಿಗೆ ಔಷಧಿ ಅಥವಾ ಎಲ್ಲ ಮಾಡ್ತಾರೆ. ಈ ಚಿಕ್ಕ ಮಕ್ಕಳಿಗಂದ್ರೆ ನೀವು ನೆಗಡಿ ಯಾರಿಗಾದರೂ ಕೇಳಿದರೆ ನೆಗಡಿ ಔಷಧ ಕೊಡು ಅಂತಂದ್ರೆ ಡಾಕ್ಟರ್ ಕೊಡೋದಿಲ್ಲ, ಬರೀ ನೋಸಲ್ಲಿ ಸ್ಪ್ರೇ ಅದು ಕೊಡ್ತಾರೆ. ಯಾಕಂದರೆ ನೆಗಡಿ ಔಷಧ ಇಲ್ಲ ಫ್ರೆಂಡ್ಸ್. ನೀವು ಬೇಕಾದರೆ ನೀವು ಚೆಕ್ ಮಾಡಿ ಗೂಗಲ್ನ ಅಥವಾ ಇಲ್ಲಿ ಜಾಸ್ತಿ ಎಲ್ಲರೂ ನೆಗಡಿ ಔಷಧ ಕೊಡೋಕ್ಕೆ ಇಷ್ಟನೇ ಪಡೋದಿಲ್ಲ. ಮತ್ತು ಅದನ್ನು ಆ್ಯಂಟಿಬಯೋಟಿಕ್ ಟೈಪೇ ಉಪಯೋಗಿಸ್ತಾರೆ. ನೆಗಡಿ ಆ್ಯಕ್ಚುಲಿ ಇನ್ನೂ ತನಕ ಅದು ಕಂಡು ಹಿಡಿದಿಲ್ಲ ಅಂತ ಹೇಳಿ ಒಂದು ವರದಿಯಲ್ಲಿ ನಾನು ಓದಿದ್ದೀನಿ ಆ್ಯಕ್ಚುಲಿ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದನ್ನು ನೀವು ಫಾಲೋ ಅಪ್ ಮಾಡಿ ನಿಮ್ಗೆ 100% ರಿಸಲ್ಟ್ ಕೊಡುತ್ತೆ. ನೀವು ಭಾಳ ನೆಗಡಿ ಬಂದು ಮೂಗು ಸೋರ್ತಾ ಇರ್ತದಲ್ಲ ಆ ಟೈಪ್ನಲ್ಲಿ ಇದನ್ನು ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ಆವಾಗ ಇದನ್ನು ಟ್ರೈ ಮಾಡಿದರೆ ನಿಮಗೆ ರಿಸಲ್ಟ್ ಕೊಡೋದಿಲ್ಲ. ಆವಾಗ ನೀವು ನನಗೆ ಬೈಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ಸ್ಟಾರ್ಟಿಂಗ್ನಲ್ಲಿ ಏನಿರುತ್ತೆ ಆವಾಗ ಟ್ರೈ ಮಾಡಿದ್ರೆ ಮಾತ್ರ ಇದು ರಿಸಲ್ಟ್ ಕೊಡುತ್ತೆ. 1 ಡೇ ಅಥವಾ 2 ಡೇಸ್ ಅದನ್ನು ನೀವು ಟ್ರೈ ಮಾಡಿ. ಸಪೋಸ್ ನಿಮಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ, 100% ಶ್ಯೂರ್ ಇದೆ. ನಿಮಗೆ ಕೊಡಲಿಲ್ಲ ಅಂತಂದರೆ ಸಪೋಸ್ ನೀವು ಮಾಡೋದ್ರಲ್ಲಿ ವಿಧಾನದಲ್ಲಿ ಏನಾದರೂ ತೊಂದರೆ ಆಯಿತು ಅಂದರೆ ಇದು ಜವಾರಿ ಅಂತಂತಲ್ಲ, ಜವಾರಿ ಬೆಳ್ಳುಳ್ಳಿದಂತ ತೀರಾ ಒಳ್ಳೆಯದು. ಸ್ಮೆಲ್ ಅಂತೂ ಸೂಪರಾಗಿ ಬರಬೇಕು. ಅಂದರೆ ಬಾಡಿದ್ದತ್ತು ಈ ಥರ ಸ್ಮೆಲ್ ಅಂತೂ ಇರಲಾರ್ದಂತೂ ತೊಗೊಳಿಕ್ಕೆ ಹೋಗ್ಬಿಡಿ. ಜವಾರಿ ಫ್ರೆಶನ್ನು ಅವಾಗೇ ಸುಲ್ಕೊಂಡು ಅವಾಗೇ ಇಟ್ಕೊಳ್ಳಿ. ಅಂದರೆ ನೀವು ಬೆಳಗ್ಗೆ ಸುಲಿದಿದ್ದು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದು ಆ ಥರ ಹಿಂಗೆ ಏನಾದರೂ ಚೇಂಜಸ್ ಅಂತೂ ಮಾಡಿದರೆ ರಿಸಲ್ಟ್ ಕೊಡಲಿಕ್ಕೆ ಒಂದು ಸ್ವಲ್ಪ ಸ್ಲೋ ಆಗ್ಬೋದು ಅಥವಾ ಕೊಡ್ದೇ ಇರ್ಬೋದು. ಅದಕ್ಕೆ ನೀವು ಬೆಳ್ಳುಳ್ಳಿನ ಅವಾಗೇ ತಕ್ಷಣವೇ ಸುಲ್ಕೊಂಡು ತಕ್ಷಣವೇ ಇಟ್ಕೊಳ್ಳಿ ಫ್ರೆಂಡ್ಸ್. ಇದನ್ನ 100% ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ಟ್ರಿಕ್ ನಿಮಗೆ ಫಾಲೋ ಅಪ್ ಮಾಡಿ ಬೇರೆಯವ್ರಿಗೆ ಹೇಳಿ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೀಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ನಿಮಗೆ ಮನೆ ಮದ್ದನ್ನು ಕೊಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.